ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷ ದೇಶದಲ್ಲೆಲ್ಲ ಆಪರೇಷನ್ ಕಮಲವನ್ನು ಮಾಡ್ತಾ ಸಿಕ್ಕಿ ಸರ್ಕಾರಗಳನ್ನೆಲ್ಲ ಉರುಳಿಸ್ತಾ ಇದೆ. ಎಲ್ಲಿ ಗೌರ್ಮೆಂಟ್ ಇರಲಿ ಅದನ್ನು ಒಗೆದು ಕೆಡಬೋದು, ಆಪರೇಷನ್ ಕಮಲ ಮಾಡೋದು, ಭಾರತೀಯ ಜನತಾ ಪಕ್ಷವನ್ನು ಫಿಕ್ಸ್ ಮಾಡೋದು. ಅಲ್ಲಿ ಒಂದು ರೀತಿ ಫ್ಲೆಕ್ಸ್ ಇಡ್ದಾಗೆ ಯಾವುದೇ ಸರ್ಕಾರ ಇದ್ರೂ ಕೆಡವಿ ತನ್ನ ಸರ್ಕಾರವನ್ನು ಮಾಡ್ಕೊತಾ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ ಹೊಡೆದಾಕಿ ತಮ್ಮ ಸರ್ಕಾರವನ್ನು ಮಾಡಿದ್ರು, ಆಪರೇಷನ್ ಕಮಲ ಮಾಡಿ. ಮತ್ತೆ ಬಿಹಾರಕ್ಕೆ ಹೋದ್ರೆ ನಿತೀಶ್ ಕುಮಾರ್ ಅವ್ರನ್ನ ಕರ್ಕೊಬಂದು ತಮ್ಮ ಸರ್ಕಾರವನ್ನು ಮಾಡಿದ್ರು. ಅಲ್ಲೂ ಕೂಡ ಇದನ್ನ ಹೊಡೆದಾಕಿದ್ರು. ಈ ಥರ ಎಲ್ಲೆಲ್ಲೆಲ್ಲ ಸಾಧ್ಯನೋ ಆಪರೇಷನ್ ಕಮಲ ಮಾಡಲಿಕ್ಕೆ, ಆಫರ್ ಕೊಡಲಿಕ್ಕೆ, ಒಂದು ವೇಳೆ ಏನೂ ಆಗಲಿಲ್ಲ ಅಂತಂದರೆ ಕೊನೆಯ ಪಕ್ಷ ಅವ್ರನ್ನ ಇಡಿ ಅದು ಇದು ಅಂತ ಏನೇನೋ ಹೇಳಿ ಎದುರಿಸಿ ಸರ್ಕಾರವನ್ನು ಕೆಡಿಸುವಂಥ ಕೆಲಸವನ್ನು ಸುಲಭವಾಗಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಒಂದು ವಿಕೆಟ್ ಕೇಳೋದು ಕಷ್ಟ ಆಯ್ತಿದೆ ಕಣ್ರಿ ಇವ್ರಿಗೆ. ನೀವು ನೋಡಿ, ಜಗದೀಶ್ ಶೆಟ್ಟರ್ ಹೋದ ನಂತರ ಜಗದೀಶ್ ಶೆಟ್ಟರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಇದುವರೆಗೆ ಮತ್ಯಾವ ನಾಯಕರು ಕರ್ಕೊಂಡೋಗಕ್ಕಾಗಲಿಲ್ಲ. ಸೌದಿಯನ್ನು ಕರ್ಕೊಂಡು ಹೋಗ್ತೀನಿ ಅಂದರು, ಅದು ಸಾಧ್ಯ ಆಗಲಿಲ್ಲ ಇವ್ರ ಕೈಲಿ. ಕರ್ನಾಟಕ ಮಾತ್ರ ಇದು ವಿರುದ್ಧ ಕರ್ನಾಟಕದಲ್ಲಿ. ಆದರೆ ಅದೇ ಕರ್ನಾಟಕದ ನಾಯಕರಾದಂಥ DK ಬ್ರದರ್ಸ್ ಮಾತ್ರ ಆಗಾಗ ಕೈ ಹಾಕಿ ಒಂದೊಂದೇ ವಿಕೆಟ್ ತೆಗೆದು ತನ್ನ ಬುಟ್ಟಿಗೆ ಹಾಕತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಆಯಿತು, ಆಲ್ರೆಡಿ ಅವರು ಹೋಗಕ್ಕೆ ರೆಡಿಯಾಗಿದ್ದಾರೆ. ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ಫುಲ್ ರೆಡಿಯಾಗಿ ಕೂತವ್ರೆ ಅವರಲ್ಲಿ. ಎಸ್ ಟಿ ಸೋಮಶೇಖರ್ ಓಪನ್ ಆಗಿ ಹೇಳಿದರು, ನಾನು ಈ ಸರಿ BJP ಪರವಾಗಿ ಕೆಲಸ ಮಾಡಲ್ಲ ಅಂತ ಅವರು. ಇನ್ನಲ್ಲಿ ಬಚ್ಚೇಗೌಡರಾಯಿತು, ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಕಿತ್ಕಿತ್ತವ್ರೆ. ಈಗ ಮತ್ತೊಬ್ಬ ಅಹಿಂದ ಸಮುದಾಯದ ನಾಯಕನನ್ನ ತನ್ನ ಬುಟ್ಟಿಗೆ ಈ DK ಶಿವಕುಮಾರ್ ಅಂಡ್ ಬ್ರದರ್ಸ್ ಹಾಕಿಟ್ಟಿದ್ದಾರೆ. ವಿಕೆಟ್ ಕಿತ್ತಾಗಿದೆ, ವಿಕೆಟ್ನ ತಾಂಡೋಗಿ ನೆಟ್ಕೋಬೇಕಷ್ಟೇ. ಅಲ್ಲಿ ಬಹುತೇಕ ವಿಕೆಟ್ ಕಿತ್ತಾಗಿದೆ. ಅವರು ಬಹುತೇಕ ಕಾಂಗ್ರೆಸ್ಗೆ ಹೋಗೋದು ಫಿಕ್ಸ್ ಆಗಿದೆ. ಹೆಚ್ಚು ಕಮ್ಮಿ ಇವರೇ ಲೋಕಸಭಾ ಅಭ್ಯರ್ಥಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಮಟ್ಟಿಗೆ ಅವರಿಗೆ ಆಲ್ರೆಡಿ ಕಾಂಗ್ರೆಸ್ ಜೊತೆ ಇದಾಗಿದ್ದಾರೆ. ಯಾರವರು ಅಹಿಂದ ನಾಯಕ ಅಂತ ನಾವು ಹೇಳ್ತಾ ಇದ್ವಿ. BJPಯಲ್ಲಿ ಅಹಿಂದ ನಾಯಕರು ಇರ್ತಕ್ಕಂಥದ್ದೇ ಕಡಿಮೆ ಅಂತಾರಲ್ಲ, ಅಂಥ ಅಹಿಂದ ನಾಯಕರನ್ನ ಕಳ್ಕೊಂಡ್ರೆ BJP ಕಥೆ ಏನಾಗುತ್ತೆ ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ಒಂದು ರೀತಿ ಅಹಿಂದ ಸಮುದಾಯಕ್ಕೆ ಧ್ವನಿಯಾಗಿದ್ದವರು, ಅವರ ತಂದೆ, ಅವರ ಫಾದರ್ ಅಹಿಂದ ಸಮುದಾಯದ ಧ್ವನಿ ಅಂತ ಕೂಡ ಕರೀತಾರೆ ಅವ್ರನ್ನ. ಅಂಥ ಒಬ್ಬ ಅಹಿಂದ ಸಮುದಾಯದ ಮಾಜಿ ಮುಖ್ಯಮಂತ್ರಿ ಸಾರೇಕೊಪ್ಪ ಬಂಗಾರಪ್ಪನವರ ಮಗ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗೋಂಥ ಕೆಲಸವನ್ನ DK ಬ್ರದರ್ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಾಗಿದೆ. ಅಲ್ಲಿರೋ ಸಮಸ್ಯೆ ಏನಂತಂದ್ರೆ, ಅವರ ಬ್ರದರ್ ಅಂದರೆ ಮಧು ಬಂಗಾರಪ್ಪ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅವರು. ಬಟ್ ಇಲ್ಲೇನಂದ್ರೆ ಅವರ ಫ್ಯಾಮಿಲಿ ಡಿಸ್ಪ್ಯೂಟಿಂದಾಗಿ ಕುಮಾರ್ ಬಂಗಾರಪ್ಪ ಇದ್ ಕಡೆ ಮಧು ಬಂಗಾರಪ್ಪ ಇರಲ್ಲ, ಮಧು ಬಂಗಾರಪ್ಪ ಇದ್ ಕಡೆ ಕುಮಾರ್ ಬಂಗಾರಪ್ಪ ಇರಲ್ಲ. ಆದರೆ ಈ ಬಾರಿ ಅದನ್ನ ಬಗೆಹರಿಸಿರ್ತಕ್ಕಂಥ DK ಶಿವಕುಮಾರ್ ಅವರು ಕುಮಾರ್ ಬಂಗಾರಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಕರೆತರಲಿಕ್ಕೆ ಸಜ್ಜಾಗಿದ್ದಾರೆ. ಮಧು ಬಂಗಾರಪ್ಪ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಮಧು ಬಂಗಾರಪ್ಪ ಅವ್ರನ್ನ ಒಪ್ಪಿಸಿ, ಎಷ್ಟು ದಿವಸ ಅಂತ ಬ್ರದರ್ ದೂರ ಇರ್ತೀರಾ? ಎಷ್ಟಾದ್ರೂ ನೀವೇನೇ ಹೇಳಿದ್ರು ಕೂಡ ಅವನು ಅಣ್ಣ ತಮ್ಮಂದಿರೇ ಅಲ್ವಾ, ನೀವು ಸಹೋದರರಲ್ವಾ, ಅಂತಿಮವಾಗಿ ಅವತ್ತು ಒಂದು ಸ್ವಂತ ಆಗಲೇಬೇಕು. ಹಾಗಾಗಿ ಸುಮ್ಮನೆ ಯಾಕೆ ನಿಮ್ಮ ಇದರಿಂದಾಗಿ ಬೇರೆಯವರಿಗೆ ಲಾಭ ಮಾಡಿಕೊಡ್ತಾ ಇದ್ದೀರಾ? ನಿಮ್ಮ ಸಮುದಾಯದ ಓಟ್ ಯಾಕೆ ಹೊಡೆದಾಗ್ತಾ ಇದ್ದೀರಾ ಕೂತ್ಕೊಂಡು ದೆಗಲಾಡ್ಕೊಂಡು? ಅದ್ರ ಬದಲು ಒಂದಾಗಿ ಅಂತೇಳಿ ಕುಮಾರಸ್ವಾಮಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸಿ ಮಧು ಬಂಗಾರಪ್ಪನ ಬಹುತೇಕ ಒಪ್ಪಿಸಿಯಾಗಿದೆ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಮಾತನಾಡಿರ್ತಕ್ಕಂಥ DKಶಿ ಅವರು ಅಲ್ಲಿ MP ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಇನ್ ಕೇಸ್ ಒಂದು ವೇಳೆ ನಿಮಗೆ ಸ್ಪರ್ಧೆ ಆಗಲಿಲ್ಲ, ಅವರ ಸಹೋದರಿ ಅಂದರೆ ಕುಮಾರ್ ಬಂಗಾರಪ್ಪ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಪಟ್ಟಿಡಿದ್ರೆ ನೀವು ಅವರ ಪರವಾಗಿ ಕೆಲಸವನ್ನ ಮಾಡಬೇಕು. ನೀವು ಅವ್ರ ಪರವಾಗಿ ಕೆಲಸ ಮಾಡಿ, ಒಂದು ವೇಳೆ ನಿಮಗೆ ಅಲ್ಲಿ ಸ್ಪರ್ಧೆಗೆ ಅವಕಾಶ ಇಲ್ಲ ಅಂದರೆ ನಾವು ನಿಮ್ಮನ್ನು MLC ಮಾಡಿ ಒಳಗಡೆ ಕರ್ಕೊಬರ್ತೀವಿ. ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸ್ಲಿಕ್ಕೆ ನಿಮ್ಮ ಪ್ರಯತ್ನ ಏನು ಮಾಡ್ತೀರೋ ಅದನ್ನು ನೀವು ಸಂಪೂರ್ಣವಾಗಿ ಮಾಡಬೇಕು ಅಂತ ಹೇಳುವ ಮುಖಾಂತರ ಕುಮಾರ್ ಬಂಗಾರಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಕರ್ತರ್ತಕ್ಕಂಥ ಕೆಲಸವನ್ನ ಸರಾಗವಾಗಿ ಮಾಡಿದ್ದಾರೆ. ಬಹುತೇಕ ಕುಮಾರ್ ಬಂಗಾರಪ್ಪ ಇನ್ನೇನು ಸ್ವಲ್ಪ ದಿವಸದಲ್ಲಿ ಈ ಚುನಾವಣೆ ಒಳಗಡೆನೆ ಕಾಂಗ್ರೆಸ್ ಸೇರ್ಕೊಳ್ಳೋದು
ಬಹುತೇಕ ಫಿಕ್ಸ್ ಆಗಿದೆ ಭಾರತೀಯ ಜನತಾ ಪಕ್ಷವನ್ನು. ಅಂದರೆ ಆಲ್ರೆಡಿ ಕುಮಾರ್ ಬಂಗಾರಪ್ಪ ಅವರು ಮೊದಲು ಕಾಂಗ್ರೆಸ್ಸಲ್ಲಿ ಇದ್ದರು, ನಂತರ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದು, ಈಗ ಮತ್ತೆ ವಾಪಸ್ ಅವರು ಕಾಂಗ್ರೆಸ್ಸಿಗೆ ಬರ್ತಾವ್ರೆ. ಹೇಳ್ಬೋದು ಕುಮಾರ್ ಬಂಗಾರಪ್ಪ ನಾವು ಬಿಡ್ರಿ, ಅವ್ರೇನು ಹೋದ್ರು ಹೋಯ್ತಾರೆ, ಅವ್ರು ಯಾರಿಗೆ ಗೊತ್ತು, ಅವ್ರೇನು ಇದ್ರಿರ್ತಾರೆ, ಅವ್ರದ್ದು ಮಹಾನ್ ಇದಾಗಲ್ಲ ಅಂತ. ಆದರೆ ಒಂದು ಸತ್ಯ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯದ ಮತದಾರರು ಬಿಜೆಪಿ ಜೊತೆ ಇದ್ದಾರೆ ಅಂದರೆ ಅದಕ್ಕೆ ಬಂಗಾರಪ್ಪ ಕುಟುಂಬದ ಕುಮಾರ್ ಬಂಗಾರಪ್ಪ ಕಾರಣ. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಿಗೆ ಬಂದಿದ್ದೇ ಆದರೆ ಸಂಪೂರ್ಣವಾಗಿ ಆ ಜಿಲ್ಲೆಯ ಈಡಿಗ ಮತದಾರರು ಆಟೋಮೆಟಿಕ್ ಆಗಿ ಕಾಂಗ್ರೆಸ್ನ ಫಾಲೋ ಮಾಡ್ತಾರೆ. ಜೊತೆಗೆ ಇಡೀ ಈಡಿಗ ಸಮುದಾಯ ಏನಿದೆ ಅದು ಬಂಗಾರಪ್ಪ ಅವರ ನಮ್ಮ ನಾಯಕ ಅಂತ ಒಪ್ಕೊಳ್ಳುತ್ತೆ. ಸಾರೇಕೊಪ್ಪ ಬಂಗಾರಪ್ಪ ಅವರೇ ನಮ್ಮ ನಾಯಕ ಅಂತ ಇವತ್ತು ಒಪ್ಕೊಳ್ಳುತ್ತೆ ಅದು ಈಡಿಗ ಸಮುದಾಯ. ಏಕೆ ದೇವೇಗೌಡರು ಕಾಲ ಆಗಿಬಿಟ್ರಪ್ಪ ಅಂದರೆ ದೇವೇಗೌಡರನ್ನ ಒಕ್ಕಲಿಗ ಸಮುದಾಯದ ನಾಯಕರು ಒಪ್ಕೊಳ್ಳಲ್ವ ನಾವು? ಒಕ್ಕಲಿಗರೆಲ್ಲರೂ ದೇವೇಗೌಡರು ಇರೋವರೆಗೂ ದೇವೇಗೌಡರು ಒಕ್ಕಲಿಗನಾಯಕರು. ಆಮೇಲೆ ಅವರು ಹೋದ ನಂತರ ಕೂಡ ದೇವೇಗೌಡರ ಕಾಲಾನಂತರ ಕೂಡ ಮುಂದಿನ ಜನರೇಷನ್ ಕೂಡ ದೇವೇಗೌಡರನ್ನ ನಮ್ಮ ನಾಯಕ ಅಂತ ನಾವು ಎದೆ ತೊಟ್ಟಿ ಹೇಳ್ಕೊಳ್ತಾರೆ ಒಕ್ಕಲಿಗರು. ಯಡಿಯೂರಪ್ಪನವರು ಹಾಗೆ, ಲಿಂಗಾಯತರು ಕೂಡ ಯಡಿಯೂರಪ್ಪ ಅವರು ಬದುಕಿರಲಿ ಅಥವಾ ಅವ್ರ ಕಾಲಾನಂತರ ಕೂಡ ಮುಂದಿನ ಜನರೇಷನ್ ಕೂಡ ಅವರನ್ನು ನಮ್ಮ ನಾಯಕ ಅಂತ ಎದೆ ತೊಟ್ಟಿ ಹೇಳ್ಕೊತಾರೆ. ಅದು ಸಿದ್ದರಾಮಯ್ಯ, ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ನಾಯಕ ಅಂತ ಹೇಳ್ಕೊತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆ ಇವತ್ತು ಕೂಡ ಈಡಿಗ ಸಮುದಾಯ ಬಂಗಾರಪ್ಪನವ್ರನ್ನ ನಮ್ಮ ನಾಯಕ ಅಂತ ಹೇಳ್ಕೊಳುತ್ತೆ. ಆದರೆ ಈಡಿಗ ಸಮುದಾಯ ಅಷ್ಟೇ ಅಲ್ಲ, ಇಡೀ ಹೈಂದ ಸಮುದಾಯಕ್ಕೆ ಬಂಗಾರಪ್ಪನವರು ನಾಯಕರಾಗಿದ್ದರು. ಅಂತಹ ಹೈಂದ ಸಮುದಾಯದ ನಾಯಕರಾಗಿದ್ದಂಥವರ ಮಗ ಈ ಕುಮಾರ್ ಬಂಗಾರಪ್ಪನನ್ನ ಕಾಂಗ್ರೆಸ್ಸಿಗೆ ಕರೆತರುವ ಮೂಲಕ ಇಡೀ ಹೈಂದ ಸಮುದಾಯ ಜೊತೆಗೆ ಈಡಿಗ ಸಮುದಾಯವನ್ನ ಕಾಂಗ್ರೆಸ್ನಲ್ಲಿ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದರಿಂದ ನಿಜವಾಗಲೂ ಯಡಿಯೂರಪ್ಪ ಮತ್ತು ರಾಘವೇಂದ್ರಗೆ ನಿಜವಾಗ್ಲೂ ಇದರ ಶಾಕ್ ಆಗ್ತಾ ಇದೆ. ಕಾರಣ ಏನಂದರೆ, ಒಂದು ವೇಳೆ ಕುಮಾರ್ ಬಂಗಾರಪ್ಪ ಪಾರ್ಟಿಯನ್ನು ಬಿಟ್ಟರೆ ಇಲ್ಲಿ ಯಡಿಯೂರಪ್ಪ ಮತ್ತು ರಾಘವೇಂದ್ರಗೆ ಅಂದರೆ ಯಡಿಯೂರಪ್ಪ ಮಗ ರಾಘವೇಂದ್ರ ಇಲ್ಲಿ MP ಕ್ಯಾಂಡಿಡೇಟ್ ಆಗ್ತಾರೆ. ರಾಘವೇಂದ್ರಗೆ ನಿಜವಾಗ್ಲೂ ಗೆಲ್ಲೋದು ಕಷ್ಟ ಆಗ್ತದೆ. ಕಳೆದ ಬಾರಿ ವಿಜಯೇಂದ್ರ ಅವರಿಗೆ ಗೆಲ್ತಿರಲಿಲ್ಲ. ಇದು ನೀವು ಸರಿಯಾಗಿ ಒಮ್ಮೆ ಇದನ್ನ ತಿರುಗಿ ನೋಡಿ. ವಿಜಯೇಂದ್ರ ಅವರು ಕಳೆದ ಬಾರಿ ಸೋಲನ್ನು ಅನುಭವಿಸ್ತಾ ಇದ್ರು. ಅಲ್ಲಿ ಸಿದ್ದರಾಮಯ್ಯ ಮಾಡಿದಂಥ ಒಳರಾಜಕಾರಣದಿಂದಾಗಿ ವಿಜಯೇಂದ್ರ ಅವರು ಗೆದ್ದು ಬಂದಿದ್ದು. ಇಲ್ಲಿ ಸಿದ್ದರಾಮಯ್ಯನವ್ರನ್ನು ಕೂಡ ಅದೇ ಥರ ಯಡಿಯೂರಪ್ಪ ಒಳರಾಜಕಾರಣ ಮಾಡಿ ಗೆಲ್ಸಿದ್ರು. ಬಟ್ ಈ ಬಾರಿ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮೊದಲ ಹೆಜ್ಜೆಯನ್ನಿಟ್ಟಿದ್ದಾರೆ. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಿಗೆ ಬರೋದ್ರಿಂದ ಇಡೀ ಸಮುದಾಯ ಅವ್ರ ಜೊತೆ ಬರುತ್ತಾ? ಈಗಾಗಲೇ ಮಧು ಬಂಗಾರಪ್ಪ ಇದ್ದಾರೆ, ಅದರಲ್ಲಿ ವ್ಯತ್ಯಾಸ ಇದೆಯಾ? ಇದರಿಂದ ನಿಜವಾಗ್ಲೂ ಬಿಜೆಪಿಗೆ ನಷ್ಟ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.